ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಮ್ಯಾ ಗಿರೀಶ್. ಇವತ್ತಿನ ರೆಸಿಪಿ ಬಂದು ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಬರೀ 4 ಇಂಗ್ರೀಡಿಯೆಂಟ್ಸಿಂದ ಕ್ರಿಸ್ಪಿಯಾಗಿರೋ ಹೋಟೆಲ್ ಸ್ಟೈಲಲ್ಲಿರೋ ಚಿಕನ್ ಕಬಾಬ್ನ ನಾನು ಮಾಡ್ತಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ನಾನೀಗ ಒಂದು 3/4 kgಯಷ್ಟು ಚಿಕನ್ನ ತೊಗೊಂಡಿದ್ದೀನಿ. 3 to 4 ಟೈಮ್ಸ್ ನಾನೀಗ ವಾಶ್ ಮಾಡಿ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೀರು ಇರಬಾರ್ದು ಒಂಚೂರು, ಆ ಥರ ನೀವು ಎತ್ತಿಟ್ಕೋಬೇಕು. ಈಗ ನಾವು ಇದಕ್ಕೆ ಒಂದು ಮೊಟ್ಟೆ ತೊಗೋತಾ ಇದ್ದೀನಿ. ಈಗ ನಾನು 3/4 kg ಚಿಕನ್ ತೊಗೊಳ್ಳೋದ್ರಿಂದ ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ಈಗ ನೀವು 1 kg ಅಥವಾ ಅದಕ್ಕಿಂತ ಜಾಸ್ತಿ ತೊಗೊಂಡಿದ್ರೆ 2 ಮೊಟ್ಟೆನ ನೀವು ಆ್ಯಡ್ ಮಾಡ್ಕೋಬೋದು. ಈಗ ನಾವು ಒಂದು ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೆ ನಾನು ಫುಡ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್ಲು. ಈಗ ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಮಾಡ್ತಿರೋದ್ರಿಂದ ಫುಡ್ ಕಲರ ಹಾಕ್ಕೋಬೇಕು. ನಿಮ್ಗೆ ಏನಾರು ಹೆಲ್ತ್ ಇಶ್ಯೂಸ್ ಇದ್ದರೆ ಸ್ಕಿಪ್ ಮಾಡ್ಕೊಳ್ಳಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಇಲ್ಲಿ 4 ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ನ ತೊಗೋತಾ ಇದ್ದೀನಿ. ಇದೇ ಮೇನ್ ಅಂತ ಹೇಳ್ಬೋದು. ಕ್ರಿಸ್ಪಿಯಾಗಿ ಕಬಾಬ್ ಬೇಕಂತಂದರೆ ಕಾರ್ನ್ಫ್ಲೋರ್ನ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೇನಾಗಿ ಬೇಕಾಗಿರೋದು ಇದೇ ಕಾರ್ನ್ಫ್ಲೋರು. ಈಗ ನಾನು 4 ಸ್ಪೂನಷ್ಟು ತೊಗೋತಾ ಇದ್ದೀನಿ. ಜಾಸ್ತಿ ಚಿಕನ್ ತೊಗೊಂಡಿದ್ರೆ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಷ್ಟೇ. ಈಗ ನಾನು ರುಚಿಗೆ ಒಂದು 1/2 ಸ್ಪೂನ್ ಆಗೋಷ್ಟು ಉಪ್ಪು ತೊಗೋತಾ ಇದ್ದೀನಿ. ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ. ಈಗ ಒಂದು ಸಣ್ಣ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದು ಬೀಜ ತೆಗೆದು ನೀವು ಇದ್ರ ರಸನ ನೀವು ಹಾಕ್ಕೊಳ್ಳಿ, ಕಂಪ್ಲೀಟಾಗಿ ಹಾಕ್ಕೊಳ್ಳಿ. ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ನನಗೆ ಸಪೋರ್ಟ್ ಮಾಡಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ನಾವು ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ನಾವು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಥರ. ಈ ಸ್ಟೆಪ್ನ ನೀವು ಫಾಲೋ ಮಾಡಿದ್ರೆ ಕಬಾಬ್ ಮಾತ್ರ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಇದು ಮಿಕ್ಸಿಂಗ್ ಆಗಿದೆ. ಈಗ ನಾನು ಕಬಾಬ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ತೇಜು ಕಬಾಬ್ ಪೌಡರ್ ಸೇರಿಸ್ಕೊತಾ ಇದ್ದೀನಿ. ನೀವು ಯಾವ ಕಬಾಬ್ ಪೌಡರ್ ಯೂಸ್ ಮಾಡ್ತಿದ್ದೀರೋ ಅದನ್ನಾದರೂ ಸೇರಿಸ್ಕೋಬೋದು, ಇಲ್ಲಾಂದರೆ ಇದೇ ಕಬಾಬ್ ಪೌಡರ್ ಸೇರಿಸ್ಕೊಂಡ್ರು ಓಕೆ. ಈಗ ಇದನ್ನು ಸುಧಾ ನಾನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಸ್ಟೆಪ್ನ ನೀವು ಫಾಲೋ ಮಾಡಿ. ಈಗ ನೋಡಿ, ಇದು ನೀಟಾಗಿ ಕಬಾಬ್ ಪೌಡರ್ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ರೆಡಿಯಾಗಿದೆ. ಕಲರ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ನಾವು 5 ಮಿನಿಟ್ಸ್ ಹಾಗೆ ನೆನೆಯಕ್ಕೆ ಬಿಟ್ಬಿಡೋಣ. ಈಗ ಒಂದು ಬಾಣಲಿಗೆ ನಾನು ಎಣ್ಣೆನ ಹಾಕ್ಕೊಂಡು ಕಾಯಿಸ್ಕೊಂಡಿದ್ದೆ. ಈಗ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಚಿಕನ್ನ, ಅದನ್ನು ಒಂದೊಂದಾಗೇ ಹಾಕ್ಕೊಂಡು ಬರಬೇಕು. ನಾವು ಹೈ ಫ್ಲೇಮಲ್ಲಿ ಎಣ್ಣೆನ ಕಾಯಿಸ್ಕೋಬೇಕಾಗುತ್ತೆ. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಚಿಕನ್ನ ಬೇಯಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಂತೂ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ನಮಗೆ ಮೇಲ್ಗಡೆ ನಮಗೆ ಕಲರಾಗಿ ಬೆಂದಿದೆ ಅಂತ ಕಾಣಿಸ್ಬೋದು, ಬಟ್ ಒಳಗಡೆ ಚಿಕನ್ ಒಂದು ಸ್ವಲ್ಪನೂ ಬೆಂದಿರಲ್ಲ. ಸ್ವಲ್ಪ ಬೆಂದಿರುತ್ತೆ, ಬಟ್ ನಮಗೆ ಅಷ್ಟು ಟೇಸ್ಟ್ ಸಿಗಲ್ಲ. ಒಳಗಡೆನೂ ಚೆನ್ನಾಗಿ ಬೇಯಬೇಕು, ಮೇಲ್ಗಡೆನೂ ಸುಧಾ ಕ್ರಿಸ್ಪಿಯಾಗಿರಬೇಕು ಅಂತ ಇದ್ದರೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಒಂದೊಂದು ಕಡೆನೂ ಟರ್ನ್ ಮಾಡಿ ಒಂದು 5 ಮಿನಿಟ್ಸು ನೀವು ಬೇಯಿಸ್ಕೋಬೇಕಾಗುತ್ತೆ. ಈಗ ನಾನು ಯಾವ ಥರ ಟರ್ನ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಅದೇ ಥರ ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನೋಡಿ, ಇದು ರೆಡಿ ಆಗಿದೆ. ಈಗ ನೋಡ್ತಿರ್ಬೋದು ನೀವು, ಕಂಪ್ಲೀಟಾಗಿ ಇದು ಬೆಂದಿದೆ. ಈಗ ಇಷ್ಟು ಬೆಂದರೆ ಸಾಕಾಗುತ್ತೆ. ಯಾವಾಗಲೂ ಅಷ್ಟೇ, ನಾವು ಕಬಾಬ್ ಆಗಿರ್ಬೋದು ಅಥವಾ ಬೇರೆ ಥರ ಯಾವುದಾದ್ರು ನಾವು ಕರಿಯೋ ಪದಾರ್ಥ ಆಗಿದ್ದರೆ ಯಾವಾಗಲೂ ನಾವು ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು. ಈಗ ನಾವು ಪಾತ್ರೆ ಎಷ್ಟು ಸೈಜ್ ಇದೆ ಅಷ್ಟರಲ್ಲಿ ಎಷ್ಟು ಸ್ಪೇಸ್ ಆಗುತ್ತೋ ಅಷ್ಟು ಮಾತ್ರ ಹಾಕಬೇಕು. ನಾವು ತುಂಬ ಹಾಕ್ಲಿಕ್ಕೆ ಹೋದರೆ ಅದು ಬೇಯೋದಿಲ್ಲ ಕರೆಕ್ಟಾಗಿ. ಈಗ ನಾನು ಇನ್ನೊಂದು ಬ್ಯಾಚು ಸುಧಾ ಹಾಕ್ಕೊಂಡೆ, ಅದು ಕಂಪ್ಲೀಟಾಗಿ ಆಗಿದೆ. ನೋಡ್ತಿರ್ಬೋದು ಈಗ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಟೇಸ್ಟು ಫೀಲ್ ಕೊಡುತ್ತೆ. ನೀವು ಈ ಥರ ನೀವು ಟ್ರೈ ಮಾಡಿದ್ರೆ. 4 to 5 ಇಂಗ್ರೀಡಿಯೆಂಟ್ಸಲ್ಲಿ ಚಿಕನ್ ಕಬಾಬ್ ರೆಡಿಯಾಗಿದೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಕುಕಿಂಗ್ ರೆಸಿಪಿ ಯಾವ ಥರ ಬೇಕು ಅಂತ.